ಯಾವುದೇ ಒಂದು ರಸ್ತೆಯ ಕಾಮಗಾರಿ ಮಾಡಬೇಕಾದ್ರೆ ಅದು ನನ್ನಿಂದಲೇ ಅನುದಾನ ಬರಬೇಕೆನ್ನುವಂಥ ಕಾರ್ಕಳದ ಶಾಸಕರಾದ ಸುನಿಲ್ ಕುಮಾರ್ ಅವರ ಒಂದು ಅಹಂಕಾರದ ಧೋರಣೆ. ಇದು ನನ್ನಿಂದಲೇ ಆಗಬೇಕು, ಬೇರೆಯವರು ಏನಾದರೂ ಪ್ರಯತ್ನ ಪಟ್ಟು ಅದಕ್ಕೆ ಕಾಮಗಾರಿಯನ್ನು ಅನುದಾನವನ್ನು ತಂದರೆ ಅದನ್ನು ತಡೆ ಹಿಡಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾರಿ ದೊಡ್ಡ ಮಟ್ಟದ ಒಂದು ಭ್ರಷ್ಟಾಚಾರ ನಡೆದಿದೆ. ಉಡುಪಿ ಜಿಲ್ಲೆಯ ನಿರ್ಮಿತಿ ಕೇಂದ್ರ ಅನ್ನುವಂತಹ ಒಂದು ಸಂಸ್ಥೆಗೆ ಕೊಟ್ಟಿರ್ತಾರೆ. ಆ ನಿರ್ಮಿತಿ ಕೇಂದ್ರ ಎನ್ನುವಂತಹ ಸಂಸ್ಥೆಯವರು ಈಗಾಗಲೇ ಉಡುಪಿಯಲ್ಲಿ ಹಲವಾರು ಕಡೆ ಕಳಪೆ ಕಾಮಗಾರಿಗಳನ್ನು ನಡೆಸಿ ಕೇಂದ್ರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಸಸ್ಪೆಂಡ್ ಕೂಡ ಆಗಿದ್ರು. ಆ ಸಂಸ್ಥೆಗೂ ನಮ್ಮ ಕಾರ್ಕಳದ ಶಾಸಕರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಜನರನ್ನು ಮಂಗ ಮಾಡುವ ಕೆಲಸ ಇಲ್ಲಿವರೆಗೆ ಮಾಡ್ತಾ ಬಂದಿದ್ದಾರೆ. ಮೀಡಿಯಾದವರು ಜನರಿಗೆ ತಿಳಿಸಿ ಜನರಿಗೆ ಸತ್ಯಾಂಶವನ್ನು ಅರಿವು ಮಾಡಿಸ್ಬೇಕಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದಾರೆ. ಕಾರ್ಕಳ ಯುವ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಇವತ್ತು ಕರೆದಂತಹ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ವೆಬ್ ಮಾಧ್ಯಮದ ಮಿತ್ರರಿಗೆ ಕಾರ್ಕಳ ಯುವ ಕಾಂಗ್ರೆಸ್ನ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು ಸೂರಜ್ ಶೆಟ್ಟಿ ನಕ್ರೆ ಅವರು. ಇವರು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಮತ್ತೊಬ್ಬರು ಯೋಗೀಶ್ ಆಚಾರ್ಯ ಇವರು ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಅದರ ಜೊತೆಗೆ ಮಂಜುನಾಥ್ ಜೋಗಿ ಇವರು ಕೂಡ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ಹಾಗೂ ಮಲ್ಲಿಕ್ ಅತ್ತೂರ್ರವರು ಇವರು ಕಾರ್ಕಳ ಬ್ಲಾಕ್ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾರೆ. ಮತ್ತು ಸಂತೋಷ್ ದೇವಾಡಿಗರವರು ಇವರು ಕಾರ್ಕಳ ನಮ್ಮ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಸಮಿತಿಯ ಸದಸ್ಯರಾಗಿ ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ನಾನು ಪ್ರದೀಪ್ ಬೇಲಾಡಿ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ಸಿನ ವಕ್ತಾರನಾಗಿದ್ದೇನೆ. ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ ಉದ್ದೇಶ, ಕಳೆದ ಒಂದು ಸ್ವಲ್ಪ ದಿನಗಳ ಹಿಂದೆ ನಮ್ಮ ಕಾಂಗ್ರೆಸ್ಸಿನ ನಾಯಕರ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಇಲ್ಲಿನ ಕಾರ್ಕಳ BJPಯ ಅಧ್ಯಕ್ಷರು ಆದ ನವೀನ್ ನಾಯಕ್ ಮತ್ತು ಅವರ ತಂಡ ಒಂದು ಆರೋಪವನ್ನು ಮಾಡಿತ್ತು. ಅದೇನೆಂದರೆ ರಸ್ತೆಯನ್ನು ಅಗೆದು ಹಾಕಿದ್ದಾರೆ ಎನ್ನುವಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ ನಂತರ ಕಾರ್ಕಳದ ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ಗ್ರಾಮಗಳಿಂದ ನಮಗೆ ಫೋನ್ ಕರೆಗಳು ಬರ್ತವೆ ಸಾರ್ವಜನಿಕರು ಮನವಿಯನ್ನು ಮಾಡ್ತಾರೆ. ನಮ್ಮ ಭಾಗಗಳಲ್ಲಿ ಇದೇ ರೀತಿ ರಸ್ತೆಗಳನ್ನು ಅಗೆದು ಹಾಕಿದ್ದಾರೆ ಬೇರೆ ಬೇರೆ ಕಡೆ, ಅದನ್ನು ನೀವು ಬಂದು ನೋಡಬೇಕಂತ ನಮಗೆ ಮನವಿಯನ್ನು ಮಾಡ್ತಾರೆ. ಆ ರೀತಿ ಮನವಿ ಬಂದ ಹಿನ್ನೆಲೆಯಲ್ಲಿ ನಾವು ನಿಟ್ಟೆಯಿಂದ ಬಂದ ಒಂದು ಮನವಿಗೆ ಸ್ಪಂದಿಸಿ ನಿಟ್ಟೆ ಗ್ರಾಮಕ್ಕೆ ಹೋಗ್ತೇವೆ. ನಮ್ಮ ಕಾರ್ಕಳ ಯುವ ಕಾಂಗ್ರೆಸ್ಸಿನ ತಂಡ ಅಲ್ಲಿಗೆ ಹೋಗ್ತದೆ. ಹೋಗಿ ನಿಟ್ಟೆ ಗ್ರಾಮದ ಶಿಶು ಮಂದಿರ ಬಾಳೆಹಿತ್ಲು ರಸ್ತೆ, ಅಲ್ಲಿನ ಸಂಪರ್ಕ ರಸ್ತೆಯನ್ನು ಕಳೆದ 2023 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಗೆದು ಹಾಕಲಾಗಿದೆ ಎನ್ನುವ ಮಾಹಿತಿಯ ಮೇರೆಗೆ ನಾವು ಹೋಗಿ ನೋಡಿದಾಗ ಹೌದು, ಅಲ್ಲಿ ಖಂಡಿತ ಆ ರಸ್ತೆಯನ್ನು ಅಗೆದು ಹಾಕಿದ್ರು. ಅಲ್ಲಿ ಯಾರು ಏನು ಅಂತ ವಿಚಾರಣೆ ಮಾಡಿದಾಗ ಸ್ಥಳೀಯರು ಹೇಳ್ತಾರೆ, ಜಯರಾಮ್ ಸಾಲಿಯನ್ ಬೋಳ ಎನ್ನುವಂಥ BJPಯ ಮುಖಂಡರು 2023 ಚುನಾವಣೆಯ ಸಂದರ್ಭದಲ್ಲಿ, ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೇವಲ 1 ತಿಂಗಳ ಮುಂಚಿತವಾಗಿ ಆ ರಸ್ತೆಯನ್ನು ಯಾವುದೇ ಒಂದು ಟೆಂಡರ್ ಪ್ರಕ್ರಿಯೆ ಇಲ್ಲದೆ, ಯಾವುದೇ ಒಂದು ವರ್ಕ್ ಆರ್ಡರ್ ಇಲ್ಲದೆ, ಏನು ಕೂಡ ಅಧಿಕೃತವಾಗಿ ಏನೇನೂ ಇಲ್ಲದೆ ಅವರು ತಮ್ಮ ಸ್ವಂತ ಮನೆಯ ಸೊತ್ತು ಎನ್ನುವಂತೆ ಆ ರಸ್ತೆಯನ್ನು ಅಗೆದು ಹಾಕಿದ್ದಾರೆ. ಆಗ ಅಗೆದು ಹಾಕಿದಾಗ ಅಲ್ಲಿನ ಸ್ಥಳೀಯರು ಆ ಸ್ಥಳಕ್ಕೆ ಧಾವಿಸ್ತಾರೆ. ಅವರಿಗೆ ಪ್ರಶ್ನೆಯನ್ನು ಮಾಡ್ತಾರೆ, ನೀವು ಯಾರ ಅನುಮತಿಯ ಮೇರೆಗೆ ಇದನ್ನು ಅಗೆದು ಹಾಕ್ತಾ ಇದ್ದೀರಿ, ನಿಮ್ಮಲ್ಲಿ ವರ್ಕ್ ಆರ್ಡರ್ ಇದೆಯಾ ಅಂತ ಕೇಳಿದಾಗ ಅವರಲ್ಲಿ ಏನೂ ಕೂಡ ಇಲ್ಲ. ಆನಂತರ ಅವರು ಆ ಸ್ಥಳವನ್ನು ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಹೋದ ನಂತರ ಸುಮಾರು 2.5 ವರ್ಷ ಆಯಿತು. 2023 ಚುನಾವಣೆಯ ಸಂದರ್ಭದಿಂದ ಇವತ್ತಿನವರೆಗೆ, ಡಿಸೆಂಬರ್ ತನಕ 2025 2.5 ವರ್ಷಗಳಿಂದ ಆ ಒಂದು 2.5 ಕಿಲೋಮೀಟರ್ ಉದ್ದದ ರಸ್ತೆ, ಶಿಶು ಮಂದಿರ ಬಾಳೆಹಿತ್ತಲ ರಸ್ತೆ ಏನು ಅಗೆದು ಹಾಕಿದ್ದಾರೆ, ಇವತ್ತಿಗೂ ಕೂಡ ಅದು ಅದೇ ರೀತಿ ಇದೆ. ಅದು ಸಂಪೂರ್ಣ ಯಾವುದೇ ಜನರಿಗೆ ಸುಸ್ಥಿತಿಯಲ್ಲಿದ್ದಂತಹ ರಸ್ತೆಯನ್ನು ಅಗೆದು ಹಾಕಿದ್ದೀವರು. ಕೇವಲ ಚುನಾವಣೆಯ ಸಂದರ್ಭದಲ್ಲಿ ನಾವು ಜನರ ಕೆಲಸವನ್ನು ಮಾಡಿದ್ದೇವೆ, ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇವೆ ಎಂದು ತೋರಿಸುವುದಕ್ಕೋಸ್ಕರ ಆ ರಸ್ತೆಯನ್ನು ಅಗೆದು ಹಾಕಿದ್ದಾರೆ. ಆನಂತರ ಅಲ್ಲಿ 2.5 ವರ್ಷಗಳಿಂದ ಜನಸಂಚಾರಕ್ಕೆ ತುಂಬ ಸಮಸ್ಯೆಗಳಾಗ್ತಾ ಇದೆ. ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಮತ್ತು ದೈನಂದಿನ ಕೆಲಸ ಕಾರ್ಯಗಳಿಗೆ ಹೋಗುವಂಥವರು, ಮಹಿಳೆಯರು, ಹೆಂಗಸರುಗಳು ಎಲ್ಲರೂ ಅಲ್ಲಿ ಹೋಗುವಾಗ ತುಂಬ ಬವಣೆಯನ್ನು ಪಡ್ತಾ ಇದ್ದಾರೆ. ಇದರಿಂದಾಗಿ ಅಲ್ಲಿನ ಸ್ಥಳೀಯ ಗ್ರಾಮಸ್ಥರು ನಿಟ್ಟೆ ಗ್ರಾಮ ಸಭೆ ಆಗುವಾಗ ಒಂದು 2-3 ಬಾರಿ ಆ ರಸ್ತೆಯ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ. ಅಲ್ಲಿನ ಪಂಚಾಯತಿನ ಅಧ್ಯಕ್ಷರಿಗೆ ಮಾಹಿತಿಯನ್ನು ನೀಡಿದ್ದಾರೆ, PDO ಅವರಿಗೆ ನೀಡಿದ್ದಾರೆ. ಇನ್ನೊಂದು ವಿಶೇಷತೆ ಏನಂದರೆ, ಅಲ್ಲಿ BJPಯ ನವೀನ್ ನಾಯಕರು ಅಧ್ಯಕ್ಷರು ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ನ ವಿರುದ್ಧ. ಅದೇ ರೀತಿ ಅಲ್ಲಿನ ಸ್ಥಳೀಯ ನಿಟ್ಟೆ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿದ್ದವರು ನವೀನ್ ನಾಯಕರವರು, ಅವರದೇ ಪಂಚಾಯತಿನ ಒಂದು ಅಧ್ಯಕ್ಷರಾಗಿದ್ದವರು, ಅವರದೇ ಗ್ರಾಮದಲ್ಲಿ ಈ ರೀತಿ ಅವರದೇ ಪಕ್ಷದ BJP ಮುಖಂಡರು ರಸ್ತೆಯನ್ನು ಅಗೆದು ಹಾಕಿದ್ದವರಿಗೆ ಮಾಹಿತಿ ಇಲ್ವೇ?
ಅಥವಾ ಈ ರೀತಿ ಅವರು ಏನು ಬೇಕಾದರೂ ಮಾಡ್ಬೋದು, ಬೇರೆಯವರ ಮೇಲೆ ಆರೋಪವನ್ನು ಮಾಡೋದು ಹಾಗಾದರೆ? ಈ ರೀತಿಯ ಒಂದು ಪ್ರಶ್ನೆ, ಯಾಕಂದರೆ ಇವತ್ತು ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂತಹ ಕೆಲಸಗಳು ಖಂಡಿತ ಆಗಬಾರ್ದು. ಆ ವಿಚಾರದಲ್ಲಿ ನಾವು ಇದನ್ನು ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮವನ್ನು ಕೈಗೊಳ್ಳಲಿಕ್ಕಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಇವತ್ತು ಕಾರ್ಕಳದಲ್ಲಿ ಏನಾಗಿದೆ ಅಂದರೆ, ಯಾವುದೇ ಒಂದು ರಸ್ತೆಯ ಕಾಮಗಾರಿ ಮಾಡಬೇಕಾದ್ರೆ ಅದು ನನ್ನಿಂದಲೇ ಅನುದಾನ ಬರಬೇಕೆನ್ನುವಂತಹ ಕಾರ್ಕಳದ ಶಾಸಕರಾದ ಸುನಿಲ್ ಕುಮಾರ್ ಅವರ ಒಂದು ಅಹಂಕಾರದ ಧೋರಣೆ ಇದು ತುಂಬ ಖಂಡನೀಯ. ಯಾಕಂದರೆ ಇವತ್ತು ಕಾರ್ಕಳದ ಜನತೆಗೆ ಅಭಿವೃದ್ಧಿ ಕೆಲಸ ಆಗಬೇಕು, ಅದು ಯಾರಿಂದ ಬೇಕಾದರೂ ಆಗ್ಬೋದು. ಅದು ಸುನಿಲ್ ಕುಮಾರ್ ಅವರು ಅನುದಾನವನ್ನು ತರ್ಬೋದು, ಅಥವಾ ಸಂಸದರು ಕೂಡ ಅನುದಾನವನ್ನು ತರ್ಬೋದು, ಅಥವಾ ರಾಜ್ಯ ಸರ್ಕಾರ ಕೂಡ ಅನುದಾನವನ್ನು ಕೊಡ್ಬೋದು. ಇದಕ್ಕೆ ಅನುದಾನಕ್ಕೋಸ್ಕರ ಉದಯ್ ಶೆಟ್ಟಿ ಮುನಿಯಾಲ್ರವರು ಪ್ರಯತ್ನ ಬರ್ಬೋದು, ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಕೂಡ ಇದಕ್ಕೆ ಪ್ರಯತ್ನ ಬರ್ಬೋದು. ಇವರು ಎಲ್ಲರ ಪ್ರಯತ್ನದ ಮುಖಾಂತರ ಇವತ್ತು ಕಾರ್ಕಳದ ಅಭಿವೃದ್ಧಿ ಆಗಬೇಕಂತ ಕಾರ್ಕಳದ ಜನತೆಯ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲರ ಒಂದು ಭಾವನೆ. ಆದರೆ ಇದು ಸುನಿಲ್ ಕುಮಾರ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಇದು ನನ್ನಿಂದಲೇ ಆಗಬೇಕು, ಬೇರೆಯವರು ಏನಾದರೂ ಪ್ರಯತ್ನ ಪಟ್ಟು ಅದಕ್ಕೆ ಕಾಮಗಾರಿಯನ್ನು ಅನುದಾನವನ್ನು ತಂದರೆ ಅದನ್ನು ತಡೆ ಹಿಡಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಮೀಯಾರು ಗ್ರಾಮದಲ್ಲಿ ಒಂದು 2 ಕೋಟಿ ರೂಪಾಯಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅನುದಾನವನ್ನು ಮಾನ್ಯ ಉದಯ್ ಶೆಟ್ಟಿ ಮುನಿಯಾಲ್ರವರು ಪ್ರಯತ್ನ ಪಟ್ಟು ರಾಜ್ಯ ಸರ್ಕಾರದ ಸಚಿವರುಗಳಿಗೆ ಮನವಿಯನ್ನು ಮಾಡಿ, ನನ್ನ ಕ್ಷೇತ್ರದಲ್ಲಿ ಇಂತಹ ಒಂದು ದುರವಸ್ಥೆ ಇದೆ ಜನರಿಗೆ, ಅದಕ್ಕೋಸ್ಕರ ಏನಾದರೂ ಅನುದಾನವನ್ನು ಕೊಡಿ ಅಂತ ಮನವಿಯನ್ನು ಮಾಡಿ 2 ಕೋಟಿ ರೂಪಾಯಿ ಅನುದಾನವನ್ನು ಇಲ್ಲಿ ಮೀಯಾರು ಗ್ರಾಮಕ್ಕೆ ತಂದಿದ್ರೆ ಅದನ್ನು ಸುನಿಲ್ ಕುಮಾರ್ ಅವರು ನನ್ನಿಂದಲೇ ಬರಬೇಕಂತ ಅದನ್ನು ತಡೆ ಹಿಡಿಯುವಂತಹ ಕೆಲಸವನ್ನು, ಒಂದು ದುಷ್ಕೃತ್ಯವನ್ನು ಮಾಡಿದ್ದಾರೆ. ಅಂಥದ್ದು ಮಾಡಬಾರ್ದು. ಅಭಿವೃದ್ಧಿ ಇದು ಪಕ್ಷಾತೀತವಾಗಿ ಆಗಬೇಕು, ಇದು ಎಲ್ರಿಗೂ ಸಂಬಂಧಪಟ್ಟದ್ದು. ಅದು ಉದಯ್ ಶೆಟ್ಟರು ತರ್ಬೋದು ಅಥವಾ ಬೇರೆ ಸುನಿಲ್ ಕುಮಾರ್ ಯಾರು ಬೇಕಾದರೂ ತರ್ಬೋದು, ಅದು ಅಭಿವೃದ್ಧಿ ಕಾರ್ಯಗಳಾಗಬೇಕು. ಇಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಗಾಲನ್ನು ಹಾಕಬಾರ್ದು ಎನ್ನುವ ನಿಟ್ಟಿನಲ್ಲಿ ನಾವಿವತ್ತು ಆಗ್ರಹವನ್ನು ಮಾಡ್ತೇವೆ. ಮತ್ತು ನಾನು ಆಗಲೇ ಹೇಳಿದೆ, ಇದೊಂದು ಕಾರ್ಕಳದಲ್ಲಿ ಏನಾಗಿದೆ ಅಂದರೆ, ಕಳೆದ 21 ವರ್ಷಗಳಿಂದ ಸುನಿಲ್ ಕುಮಾರ್ ಅವರು ಇಲ್ಲಿ ಶಾಸಕರಾಗಿ ಬಂದ ನಂತರ ಒಂದು ತಮ್ಮದೇ ತಾನು ಮಾಡಿದ್ದೇ ಆಟ, ತಾನು ಮಾಡಿದ್ದೇ ಪಾಠ, ತಾನು ಆಡಿದ್ದೇ ಆಟ ಎನ್ನುವಂತಾಗಿದೆ ಕಾರ್ಕಳದಲ್ಲಿ. ಕೇವಲ ಅವರು ಯಾವಾಗಲೂ ಹೇಳ್ತಾರೆ ಸ್ವರ್ಣ ಕಾರ್ಕಳ, ಸ್ವಚ್ಛ ಕಾರ್ಕಳ ಅಂತ. ಖಂಡಿತ ಇದು ಸ್ವರ್ಣ ಕಾರ್ಕಳ, ಸ್ವಚ್ಛ ಕಾರ್ಕಳ ಯಾವ ಇದು ಅವರಲ್ಲಿ ಇದು ಪ್ರಕ್ರಿಯೆ ಇಲ್ಲ. ಇದು ಏನಿದ್ರು ಸುನಿಲ್ ಕುಮಾರ್ ಅವರ 2AB ಒಂದು ಸೂತ್ರದ ಮುಖಾಂತರ ಕಾರ್ಕಳವನ್ನು ಅವರು ಆಡಳಿತ ಮಾಡ್ತಾ ಇದ್ದಾರೆ. ಏನಂದರೆ 2AB ಏನಂದರೆ ಅಹಂಕಾರ, ಆಡಂಬರ ಮತ್ತು ಭ್ರಷ್ಟಾಚಾರ. ಇದು 3 ಗುಣಗಳು ಸುನಿಲ್ ಕುಮಾರ್ ಅವರು 21 ವರ್ಷಗಳಿಂದ ಕಾರ್ಕಳದಾದ್ಯಂತ ತೋರಿಸಿದ್ದು ಇದೇ 2AB: ಅಹಂಕಾರ, ಆಡಂಬರ ಮತ್ತು ಭ್ರಷ್ಟಾಚಾರ. ಈ ಮುಖಾಂತರ ಅಹಂಕಾರ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಕಾರ್ಕಳಕ್ಕೆ ನಾನು ಬಂದ ನಂತರನೇ ಬೆಳಕಾಗಿದ್ದು. ಇದು ಮುಂಚೆ ಒಬ್ಬರು ಅಜ್ಜಿ ಹೇಳ್ತಿದ್ರಂತ, ಕಥೆಯಲ್ಲಿ ನಾವು ಕೇಳಿರ್ತೇವೆ, ನನ್ನ ಕೋಳಿ ಕೂಗಿದ್ರೆ ಮಾತ್ರ ಜಗತ್ತಿಗೆಲ್ಲ ಬೆಳಕಾಗೋದು ಅಂತ. ಹಾಗಾಗಿದೆ ನಮ್ಮ ಸುನಿಲ್ ಕುಮಾರ್ ಅವ್ರದ್ದು. ನಾನು ಕಾರ್ಕಳಕ್ಕೆ ಶಾಸಕನಾಗಿ ಬಂದ ನಂತರ ಮಾತ್ರವೇ ಅಭಿವೃದ್ಧಿ ಆಗಿದ್ದು, ಖಂಡಿತ ಇಲ್ಲದ ನಾವು ಒಪ್ಪುದೇ ಇಲ್ಲ. ಯಾಕಂದರೆ ಇಲ್ಲಿ ಕಾರ್ಕಳದಲ್ಲಿ 6 ಬಾರಿ ಶಾಸಕರಾಗಿ, ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಕೇಂದ್ರದ ಸಚಿವರಾಗಿ ಆಯ್ಕೆಯಾದಂಥವರು ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಕೂಡ ಕಾರ್ಕಳದ ಅಭಿವೃದ್ಧಿಗೆ ಭಾರಿ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕೇವಲ ಸುನಿಲ್ ಕುಮಾರ್ ಅವರು ಮಾತ್ರ ಅಲ್ಲ, ಆ ನಂತರ ಶಾಸಕರಾದ ಗೋಪಾಲ್ ಭಂಡಾರಿ ಅವರು, ಮಾನ್ಯ ಗೋಪಾಲ್ ಭಂಡಾರಿ ಅವರು 2 ಬಾರಿ ಇಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಈ ಕಾರ್ಕಳದ ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವೀರಪ್ಪ ಮೊಯ್ಲಿ ಅವರಾಗಿರ್ಬೋದು, ಗೋಪಾಲ್ ಭಂಡಾರಿ ಅವರಾಗಿರ್ಬೋದು, ಅವರು ಯಾವತ್ತೂ ಕೂಡ ಈ ರೀತಿಯ ಒಂದು ಬೇರೆಯವರ ಅನುದಾನವನ್ನು ತಂದರೆ ಅದನ್ನು ಮಾಡಬಾರ್ದು, ನನ್ನಿಂದಲೇ ಅನುದಾನ ಆಗಬೇಕು, ನನ್ನಿಂದಲೇ ಆಗಬೇಕು, ಅಭಿವೃದ್ಧಿ ಆಗಬೇಕು ಎನ್ನುವಂತಹ ಧೋರಣೆಯನ್ನು ತೋರಿದವರಲ್ಲ. ಯಾಕಂದರೆ ವೀರಪ್ಪ ಮೊಯ್ಲಿ ಅವರು ಇಲ್ಲಿ ಕಾರ್ಕಳದಲ್ಲಿ ಬೇರೆ ಬೇರೆ ಕಡೆ ಸರ್ಕಾರಿ ಶಾಲೆಗಳನ್ನು, ವಿದ್ಯಾಸಂಸ್ಥೆಗಳನ್ನು ಅನುದಾನ ತಂದು ಅದನ್ನು ಪ್ರಾರಂಭಿಸಿದ್ದಾರೆ. ಅದೇ ರೀತಿ ಹಳ್ಳಿ ಭಾಗದಲ್ಲಿ ತುಂಬ ಒಂದು 40 ವರ್ಷಗಳ ಮುಂಚೆ ಗ್ರಾಮಾಂತರ ಭಾಗಗಳಲ್ಲಿ ಸೇತುವೆಗಳಿರಲಿಲ್ಲ, ಜನಸಂಚಾರಕ್ಕೆ ಕಷ್ಟ ಆಗ್ತಿತ್ತು. ಅಂಥ ಎಲ್ಲ ಕಡೆಗಳಲ್ಲಿ ಇವತ್ತು ಸೇತುವೆಗಳನ್ನು ಮಾಡಿದಂತಹ ಶ್ರೇಯಸ್ಸು ಏನಿದ್ರೆ ಅದು ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರಿಗೆ ಸಲ್ಲಬೇಕು. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ಸುನಿಲ್ ಕುಮಾರ್ ಅವರಿಗೆ ಈ ಅಹಂಭಾವ ಇರಬಾರ್ದು. ಇದು ಕಾರ್ಕಳ ನನ್ನಿಂದಲೇ, ನಾನೇ ಇದನ್ನು ಅಭಿವೃದ್ಧಿ ಮಾಡ್ತೇನೆ, ಬೇರೆಯವರು ಇಲ್ಲಿ ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ನ ಮಾನ್ಯ ಉದಯ್ ಶೆಟ್ಟಿ ಮುನಿಯಾಲ್ರವರು ಏನಾದರೂ ಮನವಿಯನ್ನು ಮಾಡಿ ಅನುದಾನವನ್ನು ತಂದಾಗ ಅದನ್ನು ತಡೆ ಹಿಡಿಯುವಂತಹ ಕೆಲಸ ಕಾರ್ಯವನ್ನು ಖಂಡಿತ ಮಾಡಬಾರ್ದು. ಅದಕ್ಕೋಸ್ಕರ ನಾವು ಎಲ್ಲರೂ ಮುಂಬರುವ ದಿನಗಳಲ್ಲಿ ಕಾರ್ಕಳ ಯುವ ಕಾಂಗ್ರೆಸ್ ಕೆಲಸ ಮಾಡಲಿಕ್ಕಿದೆ. ಮತ್ತು ಕಾರ್ಕಳದ ಇವತ್ತು ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ತಲುಪಿದೆ ಅಂದರೆ, ಇವತ್ತು ಸಾರ್ವಜನಿಕರೇ ನಮಗೆ ಕರೆಯನ್ನು ಮಾಡ್ತಾರೆ, ಸಾರ್ವಜನಿಕರೇ ಕರೆಯನ್ನು ಮಾಡಿ ಇಲ್ಲಿ ಇಂತಹದೊಂದು ಕಳಪೆ ಕಾಮಗಾರಿ ಆಗ್ತಾ ಇದೆ ಎನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಅದೇ ರೀತಿ ನಮಗೆ ಮೊನ್ನೆ ಇಲ್ಲಿ ಕಾರ್ಕಳದಲ್ಲಿ ಹೊಸತಾಗಿ ನಿರ್ಮಾಣ ಆಗುವಂತಹ ಯಕ್ಷರಂಗಾಯಣ ಎನ್ನುವಂಥ ಒಂದು ಕಟ್ಟಡ, ರಂಗಮಂದಿರ ಕಾಮಗಾರಿ ನಡೀತಾ ಇದೆ. ಸುಮಾರು 7 ಕೋಟಿ ರೂಪಾಯಿಯ ಅನುದಾನ ಅಂತ ಮೊದಲು ಅದಕ್ಕೆ ಏನೋ ಹೇಳಿದರು, ಆನಂತರ 5 ಕೋಟಿ ಅಂತ ಆಯಿತು, ಆನಂತರ 2 ಕೋಟಿ ರೂಪಾಯಿ ಬಂದಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಆ ಕಟ್ಟಡಕ್ಕೆ ಹಳೆಯ ಕಟ್ಟಡದ ವಸ್ತುಗಳನ್ನು ಉಪಯೋಗಿಸಿ ಕಿಟಕಿ ಬಾಗಿಲುಗಳನ್ನು, ದಾರಂದ
ಬಾಗಿಲುಗಳನ್ನು ಹಳೆಯ ಕಟ್ಟಡದ ಕಳಪೆ ಗುಣಮಟ್ಟದ ಅಂದರೆ ತೀರಾ ಹಳೆಯ ಇದನ್ನು ಹಾಕಿ ಒಂದು ಅಳವಡಿಸುವಂಥ ಕೃತ್ಯ ನಡೀತಾ ಇದೆ ಅಂತ ನಮಗೆ ಸಾರ್ವಜನಿಕರು ನೀಡಿದ ಮಾಹಿತಿಯ ಮೇರೆಗೆ ನಾವು ಆ ಸ್ಥಳಕ್ಕೆ ಆ ಯಕ್ಷರಂಗ ಮಂದಿರಕ್ಕೆ ನಾವು ಹೋಗ್ತೇವೆ. ನಮ್ಮ ಯೋಗೀಶ್ ಆಚಾರ್ಯ, ಇನ್ನು ಯುವ ಕಾಂಗ್ರೆಸ್ನ ಮತ್ತು ಸುರೇಶ್ ಶೆಟ್ಟಿ ನಕ್ಕರೆ ಎಲ್ಲ ನಮ್ಮ ಸಮಿತಿಯ ತಂಡದ ಸದಸ್ಯರುಗಳು ಆ ಸ್ಥಳಕ್ಕೆ ಹೋಗ್ತೇವೆ. ಹೋಗಿ ಸಾರ್ವಜನಿಕರ ಆಗ್ರಹದ ಮೇರೆಗೆ ಅಲ್ಲಿ ಹೋಗಿ ಸ್ಥಳವನ್ನು ಕಟ್ಟಡವನ್ನು ಪರಿಶೀಲನೆ ಮಾಡ್ತೇವೆ. ನಮ್ಮ ಯೋಗೀಶ್ ಆಚಾರ್ಯ ಇನ್ನರವರು ಈ ಮರದ ಕೆಲಸವನ್ನು ಅಂದರೆ ಇಂಟೀರಿಯರ್ ಡಿಸೈನ್ ಮಾಡುವಂಥ ಅವರು ಅದರಲ್ಲಿ ಒಂದು 15 ವರ್ಷದಿಂದ ಪಳಗಿರುವವರು. ಅವರಿಗೆ ತಕ್ಷಣ ನೋಡಿದ ಕೂಡಲೇ ಗೊತ್ತಾಗ್ತದೆ, ಅವರಿಗೆ ಅಂತಲ್ಲ ಯಾರಿಗೂ ಬೇಕಾದರೂ ಸಾರ್ವಜನಿಕರಿಗೆ ನೋಡಿದ ಕೂಡಲೇ ಜನಸಾಮಾನ್ಯರಿಗೆ ಗೊತ್ತಾಗ್ತದೆ ಈ ಕಿಟಕಿ ಬಾಗಿಲುಗಳಿಗೆ ಯಾವ ದಾರಂದವನ್ನು ಹಾಕಿದ್ದಾರೆ, ಯಾವ ಗುಣಮಟ್ಟದ ಇದನ್ನು ಮರವನ್ನು ಬಳಸಿದ್ದಾರೆ ಅಂತ ನೋಡಿದ ಕೂಡಲೇ ಗೊತ್ತಾಗ್ತದೆ. ನಾವು ಅಲ್ಲಿ ಹೋಗಿ ನೋಡಿದಾಗ ಕಿಟಕಿ ಬಾಗಿಲುಗಳಿಗೆ ಆ ದಾರಂದಗಳಿಗೆಲ್ಲ ಹಳೆಯ ಕಟ್ಟಡದ ಮರಗಳನ್ನು ಉಪಯೋಗಿಸಲಾಗಿದೆ. ಯಾಕಂದರೆ ಅಲ್ಲಿ ಪೇಂಟಿಂಗನ್ನು ಮಾಡಿದ್ದಾರೆ. ಆ ಪೇಂಟ್ ರಿಮೂವರ್ ಮುಖಾಂತರ ಆ ಪೇಂಟನ್ನು ತೆಗೆದಿದ್ದಾರೆ. ಇದು ಖಂಡಿತ ಖಂಡನೀಯ. ಇದು ಈ ರೀತಿ ಆಗಬಾರ್ದು. ಯಾಕಂದರೆ ಸರ್ಕಾರ ಇವತ್ತು ದುಡ್ಡು ಕೊಡ್ತದೆ, ಸರ್ಕಾರ ಅನುದಾನವನ್ನು ಕೊಡ್ತದೆ. ಅದನ್ನು ಇವರು ಚೆನ್ನಾಗಿ ಅದನ್ನು ಉಪಯೋಗಿಸಿ ಒಂದು ಜನತೆಗೆ, ಸಾರ್ವಜನಿಕರಿಗೆ ಒಂದು ಉತ್ತಮ ಗುಣಮಟ್ಟದ ಒಂದು ಕಟ್ಟಡವನ್ನು ನಿರ್ಮಿಸಿ ಕೊಡುವ ಜವಾಬ್ದಾರಿ ಇಲ್ಲಿನ ಶಾಸಕರಾದ ಸುನೀಲ್ ಕುಮಾರ್ ಅವರಿಗಿದೆ ಮತ್ತು ಆ ಕೆಲಸವನ್ನು ಮಾಡ್ತಿರುವಂತಹ ನಿರ್ಮಿತಿ ಕೇಂದ್ರದವರಿಗೂ ಇದೆ. ಹಾಗಾಗಿ ಅಂಥ ಒಂದು ಕಳಪೆ ಗುಣಮಟ್ಟದ ಯಾವುದೇ ಕೆಲಸಗಳು ಆಗಬಾರ್ದು. ನಾವಲ್ಲಿ ಹೋಗಿ ಎಲ್ಲ ಇದನ್ನು ಪರಿಶೀಲನೆ ಮಾಡಿದಾಗ ನಮ್ಗೆ ಗೊತ್ತಾಯಿತು, ಇದು ಖಂಡಿತ ಇದರಲ್ಲಿ ಭಾರಿ ದೊಡ್ಡ ಮಟ್ಟದ ಒಂದು ಭ್ರಷ್ಟಾಚಾರ ನಡೆದಿದೆ. ಇದಕ್ಕೋಸ್ಕರ ನಾವು ತನಿಖೆಗೂ ಕೂಡ ಆಗ್ರಹಿಸ್ತೇವೆ. ಅದರ ಜೊತೆಗೆ ಅಲ್ಲಿ ಹೆಚ್ಚಿನ ಇದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದಂಥ ನಮ್ಮ ಯೋಗೀಶ್ ಆಚಾರ್ಯ ಇನ್ನರವರು ಅದರ ಬಗ್ಗೆ ಈಗ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. 2023ರಲ್ಲಿ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸುಮಾರು 5 ಕೋಟಿ ರೂಪಾಯಿಗಳಷ್ಟು ಹಣ ಮಂಜೂರಾಗಿರ್ತದೆ. ಅದರಲ್ಲಿ ಈ ಯಕ್ಷರಂಗಾಯಣ ಅನ್ನುವಂಥ ಒಂದು ಕಟ್ಟಡಕ್ಕೆ ಕಾರ್ಕಳದ ನಮ್ಮ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ನ ಬಳಿಯಲ್ಲಿ ಆ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಈಗಾಗಲೇ 2 ಕೋಟಿ ರೂಪಾಯಿಗಳಷ್ಟು ಅನುದಾನವು ಬಿಡುಗಡೆ ಕೂಡ ಆಗಿರ್ತದೆ. ಈ ಕಟ್ಟಡದ ಅನುದಾನವನ್ನು ಸ್ವತಃ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆ ಸಮಯದಲ್ಲಿ ಸಚಿವರಾಗಿದ್ದಂತಹ ಕಾರ್ಕಳ ಶಾಸಕರಾದಂಥ ಸುನೀಲ್ ಕುಮಾರ್ ಅವರು ಆ ಅನುದಾನವನ್ನು ತಂದಿರ್ತಾರೆ. ಅವರದೇ ಇಲಾಖೆಯಿಂದ ಆ ಕಟ್ಟಡದ ನಿರ್ಮಾಣದ ಜವಾಬ್ದಾರಿಯನ್ನು ಉಡುಪಿ ಜಿಲ್ಲೆಯ ನಿರ್ಮಿತಿ ಕೇಂದ್ರ ಅನ್ನುವಂತಹ ಒಂದು ಸಂಸ್ಥೆಗೆ ಕೊಟ್ಟಿರ್ತಾರೆ. ಆ ನಿರ್ಮಿತಿ ಕೇಂದ್ರ ಎನ್ನುವಂಥ ಸಂಸ್ಥೆಯವರು ಈಗಾಗಲೇ ಉಡುಪಿಯಲ್ಲಿ ಹಲವಾರು ಕಡೆ ಕಳಪೆ ಕಾಮಗಾರಿಗಳನ್ನು ನಡೆಸಿ, ಈಗಾಗಲೇ ಪರಶುರಾಮ ಥೀಮ್ ಪಾರ್ಕ್ನ ಕಾಮಗಾರಿಗಳ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಅದರಲ್ಲಿ ನಿರ್ಮಿತಿ ಕೇಂದ್ರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಸಸ್ಪೆಂಡ್ ಕೂಡ ಆಗಿದ್ದರು. ಮತ್ತು ಆ ಸಂಸ್ಥೆಯ ಮುಖಾಂತರ ನಮ್ಮ ಕಾರ್ಕಳದ ಶಾಸಕರು ಈ ಕಟ್ಟಡದ ನಿರ್ಮಾಣ ಕಾಮಗಾರಿಯನ್ನು ಕೂಡ ನೀಡಿದರು. ಆ ಸಂಸ್ಥೆಗೂ ನಮ್ಮ ಕಾರ್ಕಳದ ಶಾಸಕರಿಗೊಂದು ಅವಿನಾಭಾವ ಸಂಬಂಧ ಇದೆ. ಎಲ್ಲ ಕಾಮಗಾರಿಗಳನ್ನು ಕೂಡ ನಿರ್ಮಿತಿ ಕೇಂದ್ರದ ಮುಖಾಂತರ ಮಾಡಿಸುವುದು. ಈ ಕಾಮಗಾರಿ ನಡೆಯುತ್ತಿರುವ ಸಂದರ್ಭದಲ್ಲಿ ನಮಗೆ ಸಾರ್ವಜನಿಕರಿಂದ ಕೆಲವೊಂದು ಫೋನ್ ಕರೆಗಳು ಬರ್ತದೆ. ಈ ರಂಗಾಯಣದ ಕಟ್ಟಡದಲ್ಲಿ ನಿಮಗೆ ನೀವೊಂದು ಸ್ಥಳಕ್ಕೆ ಬಂದು ಒಂದು ಸಲ ಭೇಟಿ ನೀಡಿ ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ನಾವು ನಮ್ಮ ಯುವ ಕಾಂಗ್ರೆಸ್ ತಂಡದೊಂದಿಗೆ ಅಲ್ಲಿಗೆ ಭೇಟಿ ನೀಡ್ತೇವೆ. ಅಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ನಮಗೆ ಮೊಟ್ಟ ಮೊದಲನೇದಾಗಿ ಬಂದಿರುವಂಥದ್ದು ಆ ಕಟ್ಟಡಕ್ಕೆ ಬಳಸಿರುವಂಥ ಕಿಟಕಿ ಮತ್ತು ಬಾಗಿಲುಗಳನ್ನು ಸುಮಾರು ಒಂದು 15-20 ಕಿಟಕಿಗಳಿದ್ದಾವೆ. ಅಷ್ಟೇ ಸಂಖ್ಯೆಯಲ್ಲಿ ಒಂದು ಬಾಗಿಲು ದಾರಂದಗಳಿದ್ದಾವೆ. ಆ ಎಲ್ಲ ಕಿಟಕಿ ಮತ್ತು ದಾರಂದಗಳನ್ನು ಈ ಯಾವುದೋ ಒಂದು ಹಳೆಯ ಕಟ್ಟಡದಿಂದ ತೆಗೆದು ಮತ್ತೆ ಇದು ಮಾಡಿ ಬಳಸಿರುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂತು. ಆಮೇಲೆ ನಾವು ಅದರ ಬಗ್ಗೆ ವಿಚಾರ ಮಾಡಿ ಅದರ ವಿಡಿಯೋಗಳನ್ನೆಲ್ಲ ಮಾಡಿ ನಾವು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು. ಈ ಕಟ್ಟಡದ ಕಾಮಗಾರಿ ನಡೆಯುತ್ತಿರುವ ಸಂದರ್ಭದಲ್ಲಿ ಕಾರ್ಕಳದ ಶಾಸಕರು ಅವರ ಬೆಂಬಲಿಗರೊಂದಿಗೆ ಅಲ್ಲಿಗೆ ಸುಮಾರು ಒಂದು 2-3 ಸಾರಿ ಭೇಟಿ ನೀಡ್ತಾರೆ. ನಾವು ಸಾಮಾನ್ಯರು ಅದಕ್ಕೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ನಡೆಸುವಾಗಲೇ ಇಂಥದ ಒಂದು ಭ್ರಷ್ಟಾಚಾರ ನಡೆದಿದೆ ಇರುವಂಥದ್ದು ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತದೆ. ಶಾಸಕರು ಒಂದು 3-4 ಸಲ ಭೇಟಿ ನೀಡಿದರೂ ಕೂಡ ಅವರ ಕಣ್ಣಿಗೆ ಈ ಭ್ರಷ್ಟಾಚಾರ ಕಾಣಿಸದೇ ಇರುವಂಥದ್ದು ನಮಗೆ ಭಾಳ ಆಶ್ಚರ್ಯವನ್ನು ಉಂಟು ಮಾಡ್ತದೆ. ಯಾಕಂತ ಹೇಳಿದರೆ ನಿರ್ಮಿತಿ ಕೇಂದ್ರ ಮತ್ತು ಶಾಸಕರಿಗೆ ಏನೋ ಒಂದು ನಂಟಿದೆ. ಅದರಲ್ಲಿ ನಿರ್ಮಿತಿ ಕೇಂದ್ರದವರು ಏನು ಪಾಲು ಕೊಡ್ತಾರೋ ಅಥವಾ ಏನು ಇವರು ತಗೊಳ್ತಾರೋ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಆದರೂ ಕೂಡ ಈ ಪರಶುರಾಮ ಥೀಮ್ ಪಾರ್ಕ್ ವಿಚಾರದಲ್ಲಿ ಕೂಡ ಇದೇ ರೀತಿಯ ಅವಿನಾಭಾವ ನಂಟು ಕಂಡು ಬರ್ತಾ ಇದೆ. ನಿರ್ಮಿತಿ ಕೇಂದ್ರದವರು ಇಡೀ ಜಿಲ್ಲೆಯಲ್ಲಿ ಕಳಪೆ ಕಾಮಗಾರಿಗಳಿಗೆ ಹೆಸರುವಾಸಿ ಆದಂಥವರು. ಇದನ್ನು ಈಗ
ನಮಗೆ ಮೊದಲು ಇದನ್ನು ಸ್ಪಷ್ಟಪಡಿಸಬೇಕು ನಿರ್ಮಿತಿ ಕೇಂದ್ರದವರು. ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಲೋಕಾಯುಕ್ತಕ್ಕೆ ಹಾಗೂ ಮಾನ್ಯ ಸಚಿವರಿಗೆ, ಈಗ ಪ್ರಸ್ತುತ ಕನ್ನಡ ಸಂಸ್ಕೃತಿ ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿಯವರಿಗೆ ನಾವು ಮನವಿಯನ್ನು ಮಾಡ್ತಿದ್ದೇವೆ. ಇದರ ಬಗ್ಗೆ ವಿಸ್ತೃತವಾದಂಥ ಒಂದು ತನಿಖೆ ಆಗಬೇಕು. ಅಲ್ಲಿಯವರೆಗೆ ಈ ನಿರ್ಮಿತಿ ಕೇಂದ್ರದವರನ್ನು ಆ ಕೆಲಸವನ್ನು ಮಾಡುವುದಕ್ಕೆ ತಡೆಯನ್ನು ಒಡ್ಡಬೇಕು. ಮೊದಲನೇದಾಗಿ ಅದರಲ್ಲಿ ಯಾರು ಭ್ರಷ್ಟಾಚಾರವನ್ನು ಎಸಗಿದ್ದಾರೆ, ಹಳೆಯ ಕಟ್ಟಡಗಳ ಮರಗಳನ್ನು ಅಲ್ಲಿ ಹಾಕಿ ಯಾರು ಭ್ರಷ್ಟಾಚಾರ ಎಸಗಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡ್ತೇವೆ. ಈ ಬಗ್ಗೆ ನಮ್ಮ ನಾಯಕರ ಮುಖಾಂತರ, ಮುನಿಯಾಲ್ ಉದಯ್ ಶೆಟ್ಟಿ ಅವರ ಮುಖಾಂತರ ನಮ್ಮ ಪಕ್ಷದ ನಾಯಕರ ಗಮನಕ್ಕೂ ಕೂಡ ಇದನ್ನು ತಂದು ಅವರಲ್ಲಿಯೂ ಕೂಡ ಈ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿ ಇದರ ಬಗ್ಗೆ ತನಿಖೆಯನ್ನು ಆದಷ್ಟು ಬೇಗ ನಡೆಸುವಂತೆ ನಾವು ಮನವಿಯನ್ನು ಮಾಡ್ತಿದ್ದೇವೆ. ಈಗಾಗಲೇ ಯೋಗೀಶ್ ಅವರು ವಿಸ್ತಾರವಾಗಿ ಈ ಕಟ್ಟಡದ ಕಿಟಕಿ ಬಾಗಿಲ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸಿದ್ದಾರೆ. ಏನು ಅಂದರೆ ಹಳೆ ಕಟ್ಟಡದ್ದು ಹಳೆ ಮರಗಳು ತುಂಬ ಕಡಿಮೆ ದರದಲ್ಲಿ ಸಿಗ್ತದೆ. ನಾನೊಬ್ಬ ಸಿವಿಲ್ ಇಂಜಿನಿಯರ್ ಆಗಿ ನಾನು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡಬಲ್ಲೆ. ತುಂಬ ಕಡಿಮೆ ದರದಲ್ಲಿ ಹಳೆ ಕಟ್ಟಡದ ಇದೆಲ್ಲ ಸಿಗುತ್ತದೆ. ಬಟ್ ಟೆಂಡರ್ ಆಗಿರೋದು ಖಂಡಿತವಾಗಲೂ ಅದು ಹೊಸ ಮರಗಳಿಗೆ ಟೆಂಡರ್ ಆಗಿರುತ್ತೆ. ಬಟ್ ಹಳೆ ಕಿಟಕಿ ತುಂಬ ಕಡಿಮೆ ದರದಲ್ಲಿ ಸಿಗೋದ್ರಿಂದ ಆ ಕಳಪೆ ಮಟ್ಟದ ಮರಗಳನ್ನು ಎಲ್ಲಿಂದನೋ ತಂದು ಅದರ ಪೇಂಟ್ ಎಲ್ಲ ತೆಗೆದು ಅದನ್ನು ಸಿಕ್ಕಿಸಿ ಈಗ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಈ ಉಡುಪಿ ನಿರ್ಮಿತಿ ಕೇಂದ್ರದವರು. ಅದು ನಿಮಗೆ ಅಂದರೆ 1 ತಿಂಗಳು ಬಿಟ್ಟು ನೀವು ಅಲ್ಲಿ ಹೋದರೆ ಅದು ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ. ಯಾಕೆಂದರೆ ಅದರ ಮೇಲೆ ಪಟ್ಟಿ ಹಾಕಿ ಪೇಂಟ್ ಹಾಕಿ ಪಾಲಿಷ್ ಮಾಡಿದರೆ ಅದು ಮುಗಿದೋದು ಅಧ್ಯಾಯ. ಮತ್ತು ಅದು ಹಳೆ ಮರನ ಹೊಸ ಮರನ ಅಂತ ನೋಡಲಿಕ್ಕೆ ನಮಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಸ್ಟೇಜ್ ಬೈ ಸ್ಟೇಜ್ ಆದಂಥ ಭ್ರಷ್ಟಾಚಾರ. ಈ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ನಮಗೆ ಕಿಟಕಿ ಬಾಗಿಲಲ್ಲಿ ಭ್ರಷ್ಟಾಚಾರ ಕಂಡು ಬಂದಿದೆ. ಅದೇ ರೀತಿ ಇದರ ಹಿಂದೆ ಸಿವಿಲ್ ವರ್ಕ್ ಆಗುವಾಗ ಯಾವ ರೀತಿ ಭ್ರಷ್ಟಾಚಾರ ಆಗಿದೆ ಎಂದು ನಮಗೆ ಗೊತ್ತಿಲ್ಲ. ಅದು ಸ್ಟೇಜ್ ಬೈ ಸ್ಟೇಜ್ ನಮಗೆ ಈ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಕಿಟಕಿ ಬಾಗಿಲು ಕಂಡು ಬಂದಿದೆ. ಮುಂದೆ ಫಿನಿಶಿಂಗ್ ಮೂವ್ಮೆಂಟಲ್ಲಿ ಯಾವ ಭ್ರಷ್ಟಾಚಾರ ಮಾಡ್ತಾರೋ ಅದಕ್ಕೆ ಈ ಕಟ್ಟಡ ಸ್ಟ್ರಕ್ಚರನ್ನು ನಿಲ್ಲಿಸುವಾಗ ಏನೆಲ್ಲ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ಅದು ತನಿಖೆಯ ಮೂಲಕನೇ ನಮಗೆ ತಿಳಿದು ಬರಬೇಕಾಗಿದೆ. ಹಾಗಾಗಿ ನಮ್ಮ ಆಗ್ರಹ ಏನಂದರೆ ನಮ್ಮ ಕಾರ್ಕಳದಲ್ಲಿ ಭ್ರಷ್ಟಾಚಾರ ಮುಗಿಬೇಕು. ಒಳ್ಳೆಯ ಒಂದು ಅಭಿವೃದ್ಧಿ ಕೆಲಸ ಆಗಬೇಕಾದ್ರೆ ಈ ಭ್ರಷ್ಟಾಚಾರ ಮುಗಿಬೇಕು. ಹೋದ ಸಲದ BJP ಸರ್ಕಾರದ ಅವಧಿಯಲ್ಲಿ ಬಂದಂಥ ಅನುದಾನ ಇದು. ಹಾಗಾಗಿ ನಮ್ಮ ಆಗ್ರಹ ಇಷ್ಟೇ, ನಿಮ್ಮ ಮೀಡಿಯಾ ಮುಖಾಂತರ ನಮ್ಮ ಆಗ್ರಹ ಇಷ್ಟೇ, ಜನರಿಗೆ ಸತ್ಯವನ್ನು ತಿಳಿಸಿ ಈ ಅಭಿವೃದ್ಧಿ ಹೆಸರಲ್ಲಿ ಓಟಿನ ಟೈಮಲ್ಲಿ ನಾವು ಅಭಿವೃದ್ಧಿ ಮಾಡಿದ್ದೇವೆ, ನಮ್ಮದು ಸ್ವರ್ಣ ಕಾರ್ಕಳ ಅದು ಇದು ಅಂತ ಹೇಳಿ ಸುಮ್ಮನಿಂತ ಭ್ರಷ್ಟಾಚಾರಗಳು ಮಾಡು ತಮ್ಮ ಕಿಸೆಯನ್ನು ತುಂಬಿಸಿಕೊಂಡು ಜನರನ್ನು ಮಂಗ ಮಾಡುವ ಕೆಲಸ ಇಲ್ಲಿವರೆಗೆ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಅದು ನೀವು ಮೀಡಿಯಾದವರು ಜನರಿಗೆ ತಿಳಿಸಿ ಜನರಿಗೆ ಸತ್ಯಾಂಶವನ್ನು ಅರಿವು ಮಾಡಿಸ್ಬೇಕಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದಾರೆ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.